ವಿಶೇಷ ಸಂಪುಟ ಸಭೆಯಲ್ಲಿ ನಿನ್ನೆ ಏನೇನಾಯಿತು, ಯಾರ್ಯಾರು ಜೋರ ಮಾತಾಡಿದ್ರು, ಅದೆಲ್ಲ ವಿವರಗಳನ್ನು TV9 ಇವತ್ತು ಬೆಳಗಿನಿಂದ ನಿಮಗೆ ಕೊಡ್ತಾ ಇದೆ. ಆದರೆ ಆ ರೀತಿ ಜೋರ ಮಾತಾಡಿರುವಂಥವ್ರು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಈಗ ಮುಖ್ಯಮಂತ್ರಿಗಳು ಕಾರ್ಯದರ್ಶಿಗೆ ಬೈಲಿಲ್ವಾ ಸರಿಯಾದ ರೀತಿಯಲ್ಲಿ ನೀವು ಹೇಳ್ತಾ ಇಲ್ಲ ಅಂತ? ಅದಾದ ಮೇಲೆ ಏನಂದ್ರೆ ಸಂಬಂಧಪಟ್ಟಂಥ ಮಂತ್ರಿಗಳೇ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಲಿಲ್ವಾ? ಜೊತೆಗೆ ಬೇರೆ ಬೇರೆ ನಾಯಕರುಗಳು ಈ SS ಮಲ್ಲಿಕಾರ್ಜುನ್ ಜೋರ ಮಾತಾಡಲಿಲ್ವಾ? ಜೊತೆಗೆ ಏನಂದರೆ DCM ಅವರು ಈ ಕ್ಯಾಟಗರಿ 1 ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ದನ ಇಟ್ಕೊಂಡು ಜೀವನ ಮಾಡ್ತಿರುವಂಥವ್ರು ನಮ್ಮಲ್ಲಿಲ್ವಾ? ಬಡವರು ಕಂಡಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಒಕ್ಕಲಿಗರಲ್ಲಿ ಬಡವರಿಲ್ವಾ ಅನ್ನುವಂಥ ಮಾತನ್ನು ಕೇಳಲಿಲ್ವಾ? ಆದರೆ ಮಲ್ಲಿಕಾರ್ಜುನ್ ಹೇಳ್ತಾರೆ, ಯಾರೂ ಕೂಡ ಜೋರ ಮಾತಾಡಲಿಲ್ಲ, ನಮ್ಮ ನಿಲುವು ನಮ್ಮ ಅಭಿಪ್ರಾಯಗಳನ್ನು ಮಾತ್ರ ಹೇಳಿದ್ವಿ ಅಂತ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ SS ಮಲ್ಲಿಕಾರ್ಜುನ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. SS ಮಲ್ಲಿಕಾರ್ಜುನ್ ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಇವತ್ತಿನ ಸಭೆಯಲ್ಲಿ ಏನಾಯ್ತು ಸರ್? ಏನೂ ಆಗಿಲ್ಲ, ಮುಂದಿನ ಕ್ಯಾಬಿನೆಟಿಗೆ ಬರುತ್ತೆ. ಮುಂದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ಏನೇನಾಗಿದೆ ಲೋಪದೋಷಗಳು ಸರಿಪಡಿಸಿ ಇದನ್ನು ನಮ್ಮ HK ಪಾಟೀಲ್ರು ಮತ್ತು ಸ್ಪೋಕ್ಸ್ ಪರ್ಸನ್ ಮಂತ್ರಿಗಳು ತಂಗಡಿಗೆ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಏನೇನು ಗೊಂದಲ ಇದೆ ಎಲ್ಲ ನಿವಾರಣೆ ಆಗುತ್ತೆ. ತಾವು ಇದನ್ನು ಏರುದವನಲ್ಲಿ ವಿರೋಧ ಮಾಡಿದ್ರಿ ಅಂತ ಮಾಹಿತಿ ಲಭ್ಯ ಆಗ್ತದೆ ಸರ್. ಏನು ಧ್ವನಿಯಲ್ಲಿ ವಿರೋಧ ಮಾಡೋದೇನು ಪ್ರಶ್ನೆ ಇಲ್ಲ, ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏರು ಅಂತ ಸರ್. ಈಗ ಮುಖ್ಯಮಂತ್ರಿಗಳು ಹೇಳಿದ್ನಲ್ಲ, ಈಗ ಪ್ರತಿಯೊಂದು ವಿಚಾರನೂ ಗೊತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ ಸೆನ್ಸಸ್ ಈಗ ತಮ್ಮ ನಿಲುವನ್ನು CM ಬಳಿ ಹೇಳಿದ್ದೀವಿ, ಏನು ಹೇಳಿದ್ರು ಸರ್ CM ಅದಕ್ಕೆ? ನೆಕ್ಸ್ಟ್ ಎಲ್ಲರನ್ನೂ ಕರೆದು ಮಾತಾಡ್ತಾರೆ. ಮತ್ತೆ ಯಾವಾಗ ಆಗ್ಬೋದು ಸರ್ ಫೈನಲ್? ನೆಕ್ಸ್ಟ್ ವೀಕ್. ಇಷ್ಟು ಕೂಡ SS ಮಲ್ಲಿಕಾರ್ಜುನ್ ಅವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ TV9 ಬೆಂಗಳೂರು.